ನಿನ್ನ ಲೈಫ್ ನಿನ್ನ ಕಂಟ್ರೋಲ್ನಲ್ಲಿ ಇದೆಯಾ? ಇಲ್ಲ. ನಿಜವಾದ ಸತ್ಯ ಏನು ಗೊತ್ತಾ? ಫೋನ್, ಡಿಸ್ಟ್ರಾಕ್ಷನ್ಸ್, ಸೊಸೈಟಿ ಎಲ್ಲವೂ ನಿನ್ನ ಕಂಟ್ರೋಲ್ನಲ್ಲಿ ಇಲ್ಲ. ಬದಲಾಗಿ ಅವು ನಿನ್ನನ್ನು ಕಂಟ್ರೋಲ್ ಮಾಡ್ತಿದೆ. ಆದರೆ ಒಂದು ವಿಷಯ, ಸಿಗ್ಮಾ ಪವರ್ಸ್ ಅನ್ಲಾಕ್ ಮಾಡಿದರೆ ನಿನ್ನ ಲೈಫ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಈಗ ನೀನು ರೂಮ್ನಲ್ಲಿ ಒಬ್ಬಂಟಿಯಾಗಿ ಸಮಯ ಕಳೀತಾ ಇದೆಯಾ? ನಿನ್ನ ಮನಸ್ಸಿನಲ್ಲಿ ನೀನೇ ಒಂದು ಪ್ರಶ್ನೆ ಕೇಳ್ಕೊ, ನನ್ನ ಲೈಫ್ ಯೂಸ್ಫುಲ್ ಆಗಿದೆಯಾ ಅಂತ. ಆನ್ಸರ್ ಸಿಗೋದು ತುಂಬ ಕಷ್ಟ. ಅದರಿಂದ ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಬಂದಿರೋದು ಹೌ ಟು ಅನ್ಲಾಕ್ ಯೋರ್ ಸಿಗ್ಮಾ ಪವರ್ಸ್. ಮೊದಲ ಟ್ರೂತ್, ನಿನ್ನ ಲೈಫನ್ನು ವೇಸ್ಟ್ ಮಾಡ್ತಾ ಇರೋ ದೊಡ್ಡ ಶತ್ರು ಯಾರು ಗೊತ್ತಾ? ಅದು ಪ್ರೊಕ್ರಾಸ್ಟಿನೇಷನ್. ಬೆಳಗ್ಗೆ ಅಲಾರಾಮ್ ಹೊಡೆದ ತಕ್ಷಣ ನೀನು ಸ್ನೂಸ್ ಬಟನ್ ಹಿಟ್ ಮಾಡ್ತೀಯಾ, ಫೋನನ್ನು ಸ್ಕ್ರೋಲ್ ಮಾಡ್ತೀಯಾ, ರೀಲ್ಸ್ ನೋಡ್ತೀಯಾ. 2 ಅವರ್ಸ್ ಕಳೆದೋದ್ರೂ ನಿನಗೆ ಗೊತ್ತಾಗಲ್ಲ. ಸೊಸೈಟಿ ನೀನು ಸಿಗ್ಮಾ ಆಗಬೇಕು ಅಂತ ಬಯಸೋದಿಲ್ಲ. ಅವರಿಗೆ ಬೇಕಾಗಿರೋದು ನಿನ್ನಂಥ ಡಿಸ್ಟ್ರಾಕ್ಟೆಡ್, ಅಡಿಕ್ಟೆಡ್ ಹುಡುಗ. ಇನ್ಸ್ಟಾಗ್ರಾಮ್, ಗೇಮ್ಸ್. ನೀನು ಲೂಸರ್ ಆಗೋ ಲೈಫ್ ಸ್ಟೈಲಿಂದ ಅವರಿಗೆ ಹಣ ಬರುತ್ತೆ. ಹಾರ್ಶ್ ಟ್ರೂತ್ ಏನಂದರೆ, ನೀನು ಇದರ ವಿರುದ್ಧ ಫೈಟ್ ಮಾಡಲಿಲ್ಲ ಅಂದರೆ ನೀನು ಜೀವನದಲ್ಲಿ ಪೂರ್ತಿ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಿ ಉಳ್ಕೊಬಿಡ್ತೀಯ. ಮತ್ತು ರಿಯಲ್ ಲೈಫ್ನಲ್ಲಿ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ಗೆ ಯಾವುದೇ ವ್ಯಾಲ್ಯೂ ಮತ್ತು ರೆಸ್ಪೆಕ್ಟ್ ಸಿಗೋದಿಲ್ಲ. ಸೊ ಪ್ರಶ್ನೆ ಏನಂದರೆ, ನೀನು ಹೀರೋ ಆಗಬೇಕಾ ಅಥವಾ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಬೇಕಾ? ಸಿಗ್ಮಾ ಪವರ್ಸ್ ಅನ್ಲಾಕ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಡೈಲಿ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದರೆ ನೀವು ಇದನ್ನು ಖಂಡಿತ ಅಚೀವ್ ಮಾಡ್ಬೋದು. ಸ್ಟೆಪ್ 1, ಸೈಲೆನ್ಸ್ ಆ್ಯಂಡ್ ಸಾಲಿಟ್ಯೂಡ್. ಸಿಗ್ಮಾ ಅಂದರೆ ಅಲೋನ್ ಅಲ್ಲ, ಸಿಗ್ಮಾ ಅಂದರೆ ಕ್ಲಾರಿಟಿ. ಡೈಲಿ 10 ಮಿನಿಟ್ಸ್ ಸೈಲೆಂಟ್ ಆಗಿರು. ಫೋನ್ ನೋಡಬೇಡ, TV ನೋಡಬೇಡ, ಜಸ್ಟ್ ನೀನು ಮಾತ್ರ. ಆ ಸೈಲೆನ್ಸಲ್ಲಿ ನೀನು ಸೊಸೈಟಿಯಿಂದ ದೂರ ಆಗಿ ಯೋಚನೆ ಮಾಡು. ಸ್ಟೆಪ್ 2, ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ಮೋಟಿವೇಶನ್ ಇದ್ದರೆ ಮಾತ್ರ ವರ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸಾರಿ, ಆಲ್ರೆಡಿ ನೀನು ಲೂಸರ್ ಆಗಿದೆಯಾ. ಡಿಸಿಪ್ಲಿನ್ ಮಾತ್ರ ಸಿಗ್ಮಾ ಪವರ್ ಅನ್ಲಾಕ್ ಮಾಡುತ್ತೆ. ಉದಾಹರಣೆಗೆ, ಜಿಮ್ಗೆ ಹೋಗಬೇಕು ಅಂದರೆ ಮೈಂಡ್ ಹೇಳುತ್ತೆ ನಾಳೆಯಿಂದ ಹೋಗ್ತೀನಿ ಅಂತ. ಆದರೆ ಸಿಗ್ಮಾ ಮೈಂಡ್ ಹೇಳುತ್ತೆ ಇವತ್ತೇ ಹೋಗಬೇಕು ಅಂತ. ಸ್ಟೆಪ್ 3, ಐ ವ್ಯಾಲ್ಯೂ ಫೋಕಸ್. ಸಿಗ್ಮಾ ಅಂದರೆ ಫ್ರೆಂಡ್ಸ್ ಇಲ್ಲ ಅಂತ ಅಲ್ಲ, ಸಿಗ್ಮಾ ಅಂದರೆ ಎನರ್ಜಿಯನ್ನು ಸರಿಯಾದ ಕಡೆಗೆ ಸ್ಟೋರ್ ಮಾಡೋದು. ಟಾಕ್ಸಿಕ್ ಗ್ರೂಪ್ ಜೊತೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಪ್ರೊಡಕ್ಟಿವಿಟಿ ಸರ್ಕಲ್ ಬಿಲ್ಡ್ ಮಾಡ್ಕೊಳ್ಳಿ. ಸ್ಟೆಪ್ 4, ವ್ಯಾಲಿಡೇಷನ್ಗೆ ಸ್ಲೇವ್ ಆಗಬೇಡ. ಇನ್ಸ್ಟಾಗ್ರಾಮ್ ಲೈಕ್ಸ್, ಸ್ನ್ಯಾಪ್ಚಾಟ್ ಸ್ಟ್ರೀಕ್ಸ್, ರೀಲ್ಸ್ನ ವ್ಯೂಸ್ ಇವೆಲ್ಲ ಡೋಪಮಿನ್ ಚೈನ್ಸ್. ಸಿಗ್ಮಾ ಆಗಬೇಕು ಅಂದರೆ ಸೊಸೈಟಿಯಿಂದ ವ್ಯಾಲಿಡೇಷನ್ನ ಪಡೆಯೋದನ್ನು ನಿಲ್ಲಿಸಬೇಕು. ನೀನು ನಿನಗೆ ವ್ಯಾಲಿಡೇಷನ್ ಕೊಡಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ವರ್ಷದ ನಂತರ ಫೋನ್ ಅಡಿಕ್ಷನಿಂದ ಎಸ್ಕೇಪ್ ಆಗಲಿಲ್ಲ ಅಂದರೆ ಒಂದು ಸಣ್ಣ ಸ್ಕ್ರೋಲ್ ಅಂದರೆ ಒಂದು ದೊಡ್ಡ ರಿಗ್ರೆಟನ್ನು ನೀವು ಅನುಭವಿಸ್ತೀರಾ. ಆದರೆ ನೀನೇ ಇವತ್ತು ಡಿಸೈಡ್ ಮಾಡಿದರೆ 5 ವರ್ಷದ ನಂತರ ಕ್ರೌಡ್ನಲ್ಲಿ ನೀನು ಎದ್ದು ಕಾಣಿಸ್ತೀಯಾ. ವಿಚ್ ವರ್ಷನ್ ಯು ವಾಂಟ್? ಚಾಯ್ಸ್ ಈಸ್ ಯೋರ್ಸ್. ರಿಯಲ್ ಸಿಗ್ಮಾ ಪವರ್ ಅಂದರೆ ನೀನು ನಿನ್ನ ಸ್ಟೋರಿಯನ್ನು ನೀನೇ ಬರೆಯೋದು. ವರ್ಲ್ಡ್ ನಿನ್ನ ವಿರುದ್ಧನೇ ಇರಲಿ, ಡಿಸ್ಟ್ರಾಕ್ಷನ್ಸ್ ಎಷ್ಟೇ ಇರಲಿ, ಸಿಗ್ಮಾ ಅಂದರೆ ಸ್ಟಿಲ್ ಫಾರ್ವರ್ಡ್ ಮೂವಿಂಗ್. ರಿಮೆಂಬರ್, ಲೈಫ್ ಈಸ್ ನಾಟ್ ಅಬೌಟ್ ಫಿಟ್ಟಿಂಗ್ ಇನ್, ಇಟ್ಸ್ ಅಬೌಟ್ ಸ್ಟ್ಯಾಂಡಿಂಗ್ ಔಟ್. ಸಿಗ್ಮಾ ಪವರ್ ಅನ್ಲಾಕ್ ಮಾಡಬೇಕು ಅಂದರೆ ಡಿಸ್ಟ್ರಾಕ್ಷನ್ಸ್ನ ಇವತ್ತೇ ಕಿಲ್ ಮಾಡಬೇಕು. ಟುಮಾರೋ ಅಲ್ಲ, ನೆಕ್ಸ್ಟ್ ವೀಕ್ ಅಲ್ಲ, ಇವತ್ತೇ. ಸೊ ನೀನು ಇವತ್ತಿನಿಂದ ಸಿಗ್ಮಾ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀಯಾ ಅಥವಾ ಇನ್ನೂ ರೀಲ್ಸನ್ನು ಸ್ಕ್ರೋಲ್ ಮಾಡ್ತೀಯಾ? ಡಿಸಿಷನ್ ನಿಂದು. ಬಿಕಾಸ್ ಪ್ರತಿ ಸೆಕೆಂಡ್ ನೀನು ವೇಸ್ಟ್ ಮಾಡಿದರೆ ಯಾರಾದರೂ ಬೇರೆಯವರು ಅವರಿಗೆ ಸಿಗ್ಮಾ ಪವರ್ಸನ್ನು ಅನ್ಲಾಕ್ ಮಾಡ್ಕೋತಾರೆ. ಸೊ ಇಫ್ ಯು ಆರ್ ಸೀರಿಯಸ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ ಹೌ ಟು ಬಿಕಮ್ ಅನ್ಶೇಕಬಲ್ ಇನ್ ಲೈಫ್ ಅಂತ. ಮಿಸ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಿ ಉಳ್ಕೊಬಿಡ್ತೀರಾ. ಸೊ ಟೆಲ್ ಮಿ, ಹೀರೋನಾ ಅಥವಾ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರಾ? ಸಿಗ್ಮಾನಾ ಅಥವಾ ಸ್ಲೇವಾ?